ನಮ್ಮ ಹರೀಶ್ ಕೊಮ್ಮೆ ಎಡಿಟ್ರು, ಆಯಪ್ಪ ಸ್ಟೇಟ್ ಅವಾರ್ಡ್ ವಿನ್ನರು, ಆಯಪ್ಪನ ಬಗ್ಗೆ ಹೇಳೋಷ್ಟಿಲ್ಲ. ನನ್ನ ಫ್ರೆಂಡ್ ಕೂಡ ತುಂಬಾನೇ ಚೆನ್ನಾಗಿ ಅಚ್ಚುಕಟ್ಟಾಗಿ, ಅಂದರೆ ಈ ಈ ಥರದ ಸಿನಿಮಾ, ಈಗ ಟ್ರೈಲರ್ನ ತೋರಿಸ್ದಂಗೆ, ನಾನು ಆಗಲೇ ಹೇಳ್ದಂಗೆ 10 ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಇದಕ್ಕೆ. ಇದರಲ್ಲಿ ಅಷ್ಟು ವಿಷಯ ಇದೆ. ಈಗ ಸ್ಟೋರಿ ಲೈನ್ ಹೇಳಿ ಅಂತ ಹೇಳಿದ್ರೆ ನಾನು ಧಾರಾಳವಾಗಿ ಹೇಳ್ತೀನಿ ನಿಮಗೆ. ನಿಮ್ಮ ಅಳತೆಗೆ ನಿಮ್ಮ ಊಹೆಗೆ ಸಿಗಲ್ಲ ಈ ಕಥೆ, ಯಾಕಂದ್ರೆ ಅಷ್ಟು ರೀತಿ ಹೇಳ್ಬೋದು, ಅಷ್ಟು ಆಳವಾದ ಕಥೆ ಇದೆ. ಸೊ ಇದನ್ನ ಡೈರೆಕ್ಟರ್ ಏನೋ ಕನಸ್ಕಂಡ, ನಾವೇನೋ ಹುಚ್ಚಿಬಿದ್ದು ದುಂಬಾಲ್ ಬಿದ್ದು ಮಾಡಿಬಿಟ್ವಿ. ಅದನ್ನ ಎಡಿಟ್ ಮಾಡಿ ಕಟ್ಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡ ಸವಾಲಿನ ಕೆಲಸ. ಅದಕ್ಕೆ ಹರೀಶ್ ಹಾಕಿರೋ ಎಫರ್ಟ್ ನಮ್ಮೆಲ್ರಿಗೂ ಗೊತ್ತು, ನಮ್ಮ ತಂಡಕ್ಕೆ. ಸೊ ಹ್ಯಾಟ್ಸ್ ಆಫ್ ಹರೀಶ್ಗೆ. ಆ್ಯಂಡ್ ಈ ಸಿನಿಮಾ ನಾವೆಲ್ಲ ಇಷ್ಟು ಒಗ್ಗೂಡಿ ಮಾಡಿದಂತಾಗ ಇದಕ್ಕೆ ಒಂದು ಅದರ ವಿಜುವಲ್ ಟ್ರೀಟ್. ಹೌದು, ಆರ್ಟಿಸ್ಟ್ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಆರ್ಟಿಸ್ಟಿಕಲಿ ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರ ಕೊಡುಗೆ ತುಂಬ ದೊಡ್ಡದಿದೆ. ಅದನ್ನೆಲ್ಲವನ್ನು ಮ್ಯೂಸಿಕಲಿ ಇದನ್ನು ಬ್ಯೂಟಿಫುಲ್ ಮ್ಯೂಸಿಕಲ್ ಸಿನಿಮಾ ಆಗಿ ಪ್ರೆಸೆಂಟ್ ಮಾಡಿರೋ ನಮ್ಮ ಅನೂಪ್ ಸೀಳಿನ್ ಅವರು ಇವತ್ತಿಲ್ಲ. ಅನೂಪ್ ಸೀಳಿನ್ ಮತ್ತು ನಮ್ಮ ಡೈರೆಕ್ಟರ್ ಇಬ್ಬರು ಫೈನಲ್ ಕಾಪಿ ತೆಗೆಯೋದಕ್ಕೆ ಕೇರಳಕ್ಕೆ ಹೋಗಿದ್ದಾರೆ. ಸೊ ಅವರ ಕಾಂಟ್ರಿಬ್ಯೂಷನ್, ಆಮೇಲೆ ನಮ್ಮ ಡಿಸೈನರ್ಗಳಿಂದ ಹಿಡಿದು ಪೋಸ್ಟರ್ ಡಿಸೈನರ್ ಎಲ್ಲರೂ ಅವ್ರಿಗೆ ಕೊಟ್ಟರೋ ಸವಾಲು ಕಾಟ ಎಲ್ಲ ಇದೆಯಲ್ಲ. ನಮ್ಮ ಡೈರೆಕ್ಟರ್ ಆಗಲಿ, ನಾವಾಗಲಿ, ನಮ್ಮ ಎಸ್ಪೆಷಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ ಯಾರನ್ನೂ ಬಿಟ್ಟಿಲ್ಲ. ಎಲ್ರಿಗೂ ಫೋನ್ ಮಾಡೋದು, ಎಲ್ಲಿ ತನಕ ಬಂತು, ಏನಾಯ್ತು ಅಂತ. ಆನ್ ದ ರನ್ ಕೆಲಸಗಳಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಷ್ಟೇ ಕೆಲಸ, ಅಷ್ಟೇ ಎಫರ್ಟ್ ಅವ್ರು ಹಾಕ್ತಾರೆ. ಸೊ ಈ ಥರದ್ದು ಒಂದು ಬ್ಯೂಟಿಫುಲ್, ಟ್ಯಾಲೆಂಟೆಡ್, ಸ್ಕಿಲ್ಡ್ ಟೆಕ್ನಿಷಿಯನ್ಸ್, ಇವ್ರನ್ನೆಲ್ಲ ತೆರೆ ಹಿಂದೆ ಇಟ್ಟು ಮುಂದೆ ನಿಂತು ನಟಿಸಿದಂಥ ನಮ್ಮ ಕಲಾವಿದರ ಬಳಗ. ದತ್ತಣ್ಣನಿಂದ ಶುರು ಮಾಡಿದ್ರೆ, ದತ್ತಣ್ಣ ನಮ್ಮೆಲ್ಲರಿಗೂ ಇಷ್ಟವಾದ ನಟ, ಗೊತ್ತು. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಥವಾ ಯೋಗ್ಯತೆ ನಮಗಿಲ್ಲ. ಆದರೆ ನನ್ನ ದತ್ತು ಡಾರ್ಲಿಂಗ್ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕು. ಏನಂದರೆ, ನಿಷ್ಠುರ ಪ್ರೇಕ್ಷಕ ಫಸ್ಟ್ ಅವರು. ಸೊ ಆ ನಿಷ್ಠುರ ಪ್ರೇಕ್ಷಕನ ರಂಜಿಸೋದು ಸುಲಭ ಅಲ್ಲ. ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಲ್ಲೊಂದು ಡೈಲಾಗ್ ಏನಾದ್ರು ಸ್ವಲ್ಪ ಹಾಗೆ ಹೆಂಗೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ. ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಅದು 100 ಅವಾರ್ಡ್ಗಳಿಗೆ ಸಮ. ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದ್ರೂ ನನಗೆ ಖಂಡಿತವಾಗಲೂ ಲವಲೇಶನೂ ಬೇಜಾರಾಗಲ್ಲ. ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡು, ದೊಡ್ಡ ರಿವಾರ್ಡು ಈ ಸಿನಿಮಾಗೆ. ಆ್ಯಂಡ್ ಮಾಳವಿಕ ಮೇಡಮ್, ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ, ಅವರ ಪಾತ್ರಗಳು, ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬ ಸವಾಲಿನ ಪಾತ್ರ. ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ, ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ, ಅದು ಎಕ್ಸಲೆಂಟ್. ಆಸ್ ಯು ಸೆಡ್, ಇಟ್ ಈಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಹೀರೋಯಿನ್ ಸ್ಟೆಫಿ, ಭಾಷೆ ಬರಲ್ಲ. ನಾನು ಅಂದರೆ ಸಿನಿಮಾ ಶೂಟಿಂಗ್ ಏನೋ ಶುರು ಆಗಿತ್ತು, ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ಅವಾಗ ಅಪ್ಪ ದಮ್ಮ ಅಂತೀನಿ, ನೀನು ಕನ್ನಡ ಹುಡುಗಿನೇ ಕರ್ಕೊಂಬಪ್ಪ, ಇದು ತುಂಬ ಎಮೋಷನ್ಸ್ ಇದೆ, ತುಂಬ ಡೆಪ್ತ್ ಇದೆ, ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಭಾಷೆ ಬರಲಿಲ್ಲ, ಕಷ್ಟ ಆಗುತ್ತೆ, ನಿಮ್ಗೆ ಕನ್ನಡದವ್ರನ್ನೇ ಕರ್ಕೊಂಬ ಅಂತ ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ದೆ. ಅವನು ಹುಡುಕಿ ತಡುಕಿ ಎಲ್ಲ ಮಾಡಿ ಕಡೆಗೆ ಒಂದು ಹೀರೋಯಿನ್ ಫೈನಲ್ ಆಯ್ತು ಅಣ್ಣ, ಸ್ಟೆಫಿ ಪಟೇಲ್ ಅಂತ. ಪಟೇಲ್ ಓಕೆ, ಕನ್ನಡ ಹೆಸರು. ಸ್ಟೆಫಿ ವಿಚಿತ್ರವಾಗಿದೆಯಲ್ಲ, ಹೆಂಗೆ ಬರುತ್ತಾ ಭಾಷೆ? ಇಲ್ಲ ಅಣ್ಣ, ಅವರು ನಾರ್ತ್ ಇಂಡಿಯನ್ ಹಿಂಗಯ್ಯ ಹೆಣ್ಗೋದು, ನಾವು ಸಿಟ್ಟಲ್ಲಿ ದಿನ ಹೇಗಬೇಕಲ್ಲ, ಬೇಡ ಕಣೋ ಅಂತ. ಇಲ್ಲ ಅಣ್ಣ, ನಾನು ಆಡಿಷನ್ ಮಾಡಿದೆ, ನೀವು ನೋಡಿ ಫುಟೇಜ್ ನೋಡಿ ಅವಂತ ಹೇಳಿ ಅಂತ. ಫುಟೇಜ್ ನೋಡಿದೆ, ಖುಷಿ ಆಯಿತು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಸೊ ಆದರೂ ಭಯ ಇತ್ತು ನನಗೆ, ಒಂದು ಸೀನು ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋದು ಓಕೆ, ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ. ಸೊ ಆ ಒಂದು ಪೋರ್ಟ್ರಿಯಲ್, ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ, ಮರ ಸುತ್ತೋ ಬಬ್ಲಿ ಕ್ಯಾರೆಕ್ಟರ್ ಅಲ್ಲ. ಇದರಲ್ಲಿ ಬಬ್ಲಿನೂ ಹೌದು, ತುಂಬ ಲವ್ಲಿನೂ ಹೌದು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ಡು ಹೌದು, ತುಂಬ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟ್ರು ಹೌದು. ಇದೆಲ್ಲವನ್ನು ಭಾಷೆನೂ ಕಲಿತಾ, ಅರ್ಥ ಮಾಡ್ಕೊಳ್ತಾ ಪಾತ್ರವನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ಸ್ಟೆಫಿ, ವಿಶ್ ಯು ದ ಬೆಸ್ಟ್. ತುಂಬ ಸಿನಿಮಾಗಳು ನಿಮಗೆ ಸಿಗಲಿ. ನೀವೇ ಹೇಳ್ದಂಗೆ, ನೀವು ಕನ್ನಡದ ಹುಡುಗಿ ಆಗಿ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾ ಮಾಡಿ. ಆ್ಯಂಡ್ ಕಮಿಂಗ್ ಟು ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ, ನಮ್ಮೆಲ್ರಿಗೂ ಗೊತ್ತು. ಬೆಳ್ಳಿ ಪರದೆಯಲ್ಲೂ ನೋಡಿದ್ದೀವಿ, ಕಿರುತೆರೆಯಲ್ಲೂ ನೋಡಿದ್ದೀವಿ. ತುಂಬ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು. ಅಂದರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಬಂತಲ್ಲ ಹೋಯ್ತಲ್ಲ, ಏನೋ ಮಾಡ್ತೋ, ಇದೇನು ಸುಮ್ಮನೆ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದೆ ಇರೋ ಭಾವನೆ, ಅದನ್ನು ಕಟ್ಟಿರೋ ರೀತಿ ತುಂಬ ಶ್ರೇಷ್ಠವಾದ್ದು, ತುಂಬ ವಿಶಿಷ್ಟವಾದ್ದು. ಅಷ್ಟು ಡಿಗ್ನಿಫೈಡಾಗಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ನಿಮಗೆ. ಆ್ಯಂಡ್ ವಂಶಿಕಾ ಎಲ್ರಿಗೂ ಗೊತ್ತು, ಚಿರಪರಿಚಿತೆ, ಲಿಟಲ್ ಸೂಪರ್ ಸ್ಟಾರ್. ಅದು ಈ ಸಿನಿಮಾದಲ್ಲಿ ಆಕೆಯ ಪರ್ಫಾರ್ಮೆನ್ಸ್ ನೋಡಿ ನಾನು ಬೆರಗಾದೆ, ಮಾತು ಬರಲಿಲ್ಲ. ಅಷ್ಟು ಅದ್ಭುತವಾಗಿ, ಅಂದರೆ ಒಂದು ಎಮೋಷನ್ನ ಒಂದು ಸಣ್ಣ ಮಗು ಆ ರೇಂಜಿಗೆ ಪುಲ್ ಆಫ್ ಮಾಡ್ಬೋದು, ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನನಗೆ ಊಹೆಯಲ್ಲಿ ಕೂಡ ಇರಲಿಲ್ಲ. ಮಕ್ಕಳು ಮುದ್ದು ಮಾಡಬೇಕು, ಪ್ಯಾಂಪರ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ನಿದ್ದೆ ಬಂತು ಅಂದರೆ ಹಠ ಮಾಡ್ತಾರೆ, ಮಲಗ್ಬಿಡ್ತಾರೆ, ಈ ಥರದ್ದು ಇಷ್ಟೇ ಒಂದು ನೋಷನ್ ಇತ್ತು ನನಗೆ. ಬಟ್
ದ ವೇ ಶಿ ಇಸ್ ಪರ್ಫಾರ್ಮ್ಡ್, ನಾವೆಲ್ಲರೂ ಕಲಿಯೋಕ್ಕೆ ಸಾಕಷ್ಟಿದೆ ಅವಳಿಂದ. ಅಷ್ಟು ಖುಷಿಯಾಗೋಯಿತು, ಅಷ್ಟು ಅದ್ಭುತವಾಗಿ ನಟಿಸಿದಾಳೆ. ಕಮಿಂಗ್ ಟು ಮೈ ಕ್ಯಾರೆಕ್ಟರ್, ಅಂದರೆ ಇನ್ನೂ ಹಲವಾರು ಪಾತ್ರಗಳಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಶೇಖರನ್ ಬಗ್ಗೆ ಮಾತಾಡಲೇಬೇಕು. ಇಲ್ಲಿ ತನಕ ಶೇಖರನ್ನ ನಾವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಿರೋ ರೀತಿ ಬೇರೆ, ಅವನ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಸ್ಕೋಪ್ ಬೇರೆ. ಬಟ್ ಈ ಸಿನಿಮಾ ನಂತರ ನೋಡಿ, ಶೇಖರ ಯು ವಿಲ್ ಗೋ ಲಾಂಗ್ ಪ್ಲೇಸಸ್ ಮಗ. ಅಂದರೆ ತುಂಬ ದೊಡ್ಡ ಕಲಾವಿದನಾಗಿ ಬೆಳೀತಾನೆ ಅನ್ನೋ ಭರವಸೆ, ಮಾತು ಎರಡೂ ನಂದು. ಲವ್ ಯು. ಆ್ಯಂಡ್ ಸಾಧು ಸರ್ ಒಂದು ಸಮಾಜದ ಒಂದು ವರ್ಗನೇ ರೆಪ್ರೆಸೆಂಟ್ ಮಾಡ್ತಾರೆ ಸಾಧು ಸರ್ ಈ ಸಿನಿಮಾದಲ್ಲಿ. ಅವರು ಎಂಥ ಪ್ರತಿಭಾನ್ವಿತ ನಟ ನಮಗೆಲ್ರಿಗೂ ಗೊತ್ತಿದೆ. ಬಟ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು. ಆಮೇಲೆ ಅಚ್ಯುತಣ್ಣ ಇಸ್ ಸ್ವೀಟ್ ಹಾರ್ಟ್. ಅಂದರೆ ಅವರ ಸ್ಕೋಪಲ್ಲಿ, ಅವ್ರಿಗಿರೋ ಸ್ಪೇಸಲ್ಲಿ ಅವರು ಕನ್ವೆ ಮಾಡೋ ವಿಚಾರಗಳು, ಹೇಳ್ತಕ್ಕಂಥ ವಿಷಯಗಳು ಎಲ್ಲವೂ ತುಂಬ ಅದ್ಭುತ. ಆ್ಯಂಡ್ ನನ್ನ ಪಾತ್ರಕ್ಕೆ ಅಂತ ಬಂದಾಗ ಈ ಎಲ್ಲ ಕಲಾವಿದರ ಜೊತೆ, ಎಲ್ಲ ಪಾತ್ರಗಳ ಜೊತೆ ಎಕ್ಸ್ಚೇಂಜ್ ಅಷ್ಟೇ ಇಲ್ಲ, ಕೆಮಿಸ್ಟ್ರಿ ಇದೆ. ಅಂದರೆ ಎಲ್ಲ ಪಾತ್ರಗಳ ಜೊತೆ ಕೆಮಿಸ್ಟ್ರಿ ಇದೆ. ಒಂದೊಂದು ಪಾತ್ರದ ಜೊತೆನೂ, ಅಂದರೆ ಇಲ್ಲಿ ಕೂತಿರೋರು ಮತ್ತು ಇಷ್ಟೊತ್ತನ ತಗೊಂಡಂಥ ಹೆಸರುಗಳು, ಪ್ರತಿ ಕಲಾವಿದರ ಜೊತೆ, ಪ್ರತಿ ಕ್ಯಾರೆಕ್ಟರ್ ಜೊತೆ ಆ ಬಾಂಡ್ ಆಗೋ ರೀತಿ ಬೇರೆ, ಆ ಸಿಂಕ್ ಆಗೋ ರೀತಿ ಬೇರೆ, ನುಡಿಯೋ ರೀತಿ ಎಲ್ಲವೂ ಬೇರೆ. ಅಂದರೆ ಪ್ರತಿ ಪಾತ್ರ ಜೀವನದಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫಲ್ಲಿ ಒಬ್ಬೊಬ್ಬರ ಜೊತೆ ಒಂದೊಂದು ಈಕ್ವೇಷನ್ ಶೇರ್ ಮಾಡ್ತೀವಿ, ಅಷ್ಟೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಈ ಒಂದು ಪಾತ್ರವನ್ನು ಕಟ್ಟಿದ್ದಾರೆ, ಬರೆದಿದ್ದಾರೆ. ಅಷ್ಟೇ ಚಾಲೆಂಜಿಂಗ್ ಪಾತ್ರ. ಅಫ್ಕೋರ್ಸ್ ಇಟ್ ಇಸ್ ಅ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಡೆಫಿನೆಟ್ಲಿ. ಒಂದು 4-5 ಆ್ಯಕ್ಷನ್ ಎಪಿಸೋಡ್ ಇದೆ, ಭರ್ಜರಿ ಎಪಿಸೋಡ್ಸು, ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ ಇದೆ. ಇದೆಲ್ಲವನ್ನು ಮೀರಿ ಎಲ್ಲದರ ಜೊತೆಗೆ ಇದರಲ್ಲಿ ಇರ್ತಕ್ಕಂಥ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಇರ್ತಕ್ಕಂಥ ಮೌಲ್ಯಗಳು ಈ ಸಿನಿಮಾದ ಬಂಡವಾಳ ಅಂತ ನಾನು ನಂಬ್ತೀನಿ. ದಟ್ಸ್ ದ ಹೈಲೈಟ್ ಆಫ್ ದ ಸಿನಿಮಾ. ಮಲ್ಟಿ ಲೇಯರ್ಡ್ ಎಮೋಷನ್ಸ್ನ ಕಟ್ಕೊಟ್ಟಿದ್ದಕ್ಕೆ ಮತ್ತೆ ನನ್ನ ಡೈರೆಕ್ಟ್ರು, ನನ್ನ ತಮ್ಮ ಕೇಶವ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ಅಗಾಧವಾದ ವಿಷಯನ ಇಷ್ಟು ಸುಲಲಿತವಾಗಿ ಹೇಳಿರೋದಕ್ಕೆ, ನಮ್ಮ ತಂಡ ನೀವೆಲ್ಲ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಲವ್ಲೀಸ್ ಆ್ಯಂಡ್ ಲವ್ ಯು ಆಲ್. ಇದು ನಮ್ಮ ಸಿನಿಮಾ ಇನ್ನೇನು ಜೂನ್ 14ಕ್ಕೆ ತೆರೆಗೆ ಬರ್ತಾ ಇದೆ. ನಾವು ಸಿನಿಮಾ ರಿಲೀಸ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನೊಂದಷ್ಟು ಮಾತಾಡ್ಬೋದಾಗಿತ್ತು. ಬಾಯಿ ಕಟ್ಟಾಕೊಂಡೆ ಇಷ್ಟೊಂದು ಮಾತಾಡಿದ್ದೀನಿ ನಾನು. ಖಂಡಿತ ಸರ್, ಡೆಫಿನೆಟ್ಲಿ. ಆ್ಯಂಡ್ ನನ್ನ ಕರಿಯರ್ಗೆ ಬೆಂಚ್ ಮಾರ್ಕ್ ಆಗೋದು ಅಷ್ಟೇ ಅಲ್ಲ, ಐ ಟೇಕ್ ದಿಸ್ ಟು ಗ್ರೇಟ್. ಈ ಒಂದು ಪಾತ್ರವನ್ನು, ಈ ಒಂದು ಸಿನಿಮಾನ ನನ್ನ ಕಡೆ ಉಸಿರಿನ ತನಕ ನಾನು ಕ್ಯಾರಿ ಮಾಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.